ತೆಗೆದು ಅಂತಾರೆ ಅವ್ರು ಯಾರ ಅದನ್ನು ಕೊಡ್ರಿ. ಜೊತೆಗೆ ಒಂದೊಂದು ಮನೆಯಲ್ಲೇ 100, 800, 300, 500 ಯಾಕೆ ಬಂದರು ಈ ಹೊಸ ಮತದಾರ ಪಟ್ಟಿ ಯಾದಿಯಲ್ಲಿ ಅವ್ರಿಗಿನ ಎಲ್ಲೈತೆ ಅವ್ರದ್ದು ಏನು ಆಸ್ತುಗಳು ಎಲ್ಲಿದಾವ ಅಥವಾ ಅವ್ರು ಯಾವ ಮನೆಯಲ್ಲಿ ಬದುಕ್ತಾ ಇದ್ದಾರೆ, ಬಾಡಿಗೆ ಮನೆ ಯಾವುದು ಏನಿಲ್ಲ ಅದೆಲ್ಲ ತಿಳಿಸ್ರಿ. 0 ಹಾಕ್ಲಿಕ್ಕೆ ಹೋಗಬೇಡ್ರಿ ಅಂತ ಮತ್ತೊಂದು ಈ ಬೇಡಿಕೆ ನೀಡ್ತಾ ಇದ್ದಾರೆ. ನೋಡ್ರಿ ಏನಾಗ್ತದೆ ಅಂತೇಳಿ. ಈಗಂತೂ ಹೊಂದಾಣಿಕೆ ಆಗಲಾರ್ದು 2.51 ಕೋಟಿ ಮತದಾರದಾರ ಅಂತೇಳಿ ಅದರಲ್ಲೂ 2.89 ಕೋಟಿ ಮತಗಳನ್ನು ನಾವು ಕಟ್ ಮಾಡಿದ್ವಿ ಅಂತ ಹೇಳ್ತಾರೆ ಉತ್ತರ ಪ್ರದೇಶ. ಇನ್ನು ಕನ್ನಡದ ಎಷ್ಟಾಗ್ತಾವೆ ನೋಡೋಣ. ಅದು ಬರ್ತಾ ಇದೆ. SIR ಈಸ್ ಕಮಿಂಗ್ ಟು ಕರ್ನಾಟಕ. ಈಗಾಗಲೇ ಬಂದಾಯಿತು ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಬರ್ತಾ ಇದೆ, ವೆಸ್ಟ್ ಬೆಂಗಾಲದಲ್ಲಿ ಬರ್ತಾ ಇದೆ. ವೆಸ್ಟ್ ಬೆಂಗಾಲದ ನಮ್ಮ ಮುಖ್ಯಮಂತ್ರಿ ನಮ್ಮ ಮಮತಾ ಬ್ಯಾನರ್ಜಿಯವರು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಏರ್ತಾ ಇದ್ದಾರೆ. ಎಲ್ಲಿ ಏರಿದ್ರೆ ಏನು ಆದರೆ ಅವ್ರು ಕೇಳೋದು ಇಷ್ಟ, ಆ ನುಸುಳುಕೋರರ ಅಡ್ರೆಸ್ ಕೊಡ್ರಿ, ಎಲ್ಲಿಂದ ಬಂದರು, ಏನು ಬಂದರು, ಯಾರು ಏನು ಅಂತೇಳಿ. ಜೊತೆಗೆ ಒಂದೊಂದು ಮನೆಯಲ್ಲೇ 100, 800, 200, 300, 400, 500, 600 ಎಷ್ಟು ಗೊತ್ತಿಲ್ಲ ಅಷ್ಟೊತ್ತು ಮತದಾರ ಇರೋದು ಯಾಕೆ, ಯಾರೋ ಅವರು ಎಲ್ಲವರು ಯಾವ ಮನೆಗಳು ಯಾಕಿಲ್ಲ ಅನ್ನುವಂಥದ್ದು ಇವಕ್ಕೆಲ್ಲ ಉತ್ತರ ಸಿಗ್ತದೇನು ಅಂತ ಹೇಳ್ತಾ, ಒಟ್ಟಾರೆಯಾಗಿ ಗೋಜಲಾಗಿ ಮಾಡಿ ಗೆಲ್ಲುತ್ತಾ ನಡೆದಿರುವ BJPಗೆ ಇದು ನೀವು ಗೋಜಲ ಮಾಡ್ತಾಯಿದ್ರೆ ಸುಳ್ಳು ಹೇಳ್ತಾರೆ ಅನ್ನುವಂಥ ವಿರೋಧಿಗಳಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಒಟ್ಟಿನಲ್ಲೇ ಈ ಸಂಘರ್ಷ ಮತ್ತು ಸತ್ಯ ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಒಂದು ಮತದಾರರಿದ್ದಾರಲ್ಲ ಇವ್ರ ನಾಗರಿಕರು, ಇವ್ರನ್ನ ದಯವಿಟ್ಟು ಇವ್ರ ಹಕ್ಕುಗಳನ್ನ ಮತದ ಹಕ್ಕನ್ನು ಕಸ್ಕೊಳ್ಕೆ ಹೋಗ್ಬೇಡ್ರಿ. ಇದ್ದವ್ರಿಗೆ ಇಲ್ಲದವ್ರಿಗೆ ಪ್ರಶ್ನೆ ಹೊರಗಿನವ್ರು ಏನಾದ್ರು ಪಟ್ಟಿ ಮಾಡಿ ಬಿಡುಗಡೆ ಮಾಡಿರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು 16 ನ್ಯೂಸ್ ಅರ್ಥ ಆಗ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.